ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಬನ್ನಿ ಮಲೇಷ್ಯಾಕ್ಕೆ ಒಂದು ಪ್ರವಾಸ ಹೋಗೋಣ. ಮಲೇಷ್ಯಾ ಪ್ರವಾಸದ ಮೊದಲನೇ ಭಾಗವಾಗಿ ಬಟು ಕೇವ್ಸ್ನ ಮುರುಘಾ ದೇವಸ್ಥಾನದ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದು ಮಲೇಷ್ಯಾದಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಹಿಂದೂ ಧಾರ್ಮಿಕ ತಾಣಗಳಲ್ಲಿ ಒಂದಾಗಿದೆ ಬಟು ಕೇವ್ಸ್. ಇದು ಕೌಲಾಲಂಪುರ ನಗರದಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಸ್ಕಂದ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ಮುರುಘಾ ಸ್ವಾಮಿಯ ಈ ಒಂದು ಸ್ಟ್ಯಾಚು ನಾವು ನೋಡ್ತಾ ಇದ್ದೀವಲ್ಲ, ಇದು 42.7 ಮೀಟರ್ ಅಂದರೆ 140 ಅಡಿ ಎತ್ತರದ ಒಂದು ಭವ್ಯವಾದ ಸ್ಟ್ಯಾಚು, ಚಿನ್ನದ ಬಣ್ಣದ ಒಂದು ಭವ್ಯ ಪ್ರತಿಮೆ. ಈ ಒಂದು ದೇವಸ್ಥಾನ ಮಲೇಷಿಯಾದ ಸೆಲೆಂಗೋರ್ ರಾಜ್ಯದಲ್ಲಿದೆ. ಸುಮಾರು 400 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದಂತಹ ಸುಣ್ಣದ ಕಲ್ಲಿನ ಗುಹೆಗಳ ಸಮೂಹನೇ ಈ ಬಟು ಕೇವ್ಸ್. ಈ ಗುಹೆಗಳು 19ನೇ ಶತಮಾನದ ಕೊನೆಯಲ್ಲಿ ತಮಿಳು ಹಿಂದೂ ಸಮುದಾಯದ ಪ್ರಮುಖ ಆರಾಧನಾ ಕೇಂದ್ರವಾಗಿ ರೂಪುಗೊಂಡಿತು. 1891ರಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿತವಾದಂತಹ ಈ ದೇವಾಲಯವನ್ನು ಸ್ಥಾಪನೆ ಮಾಡಲಾಯಿತು. ಇದು ಶ್ರೀವಳ್ಳಿ ದೇವಸೇನ ಸಮೇತ ಸುಬ್ರಹ್ಮಣ್ಯ ಸ್ವಾಮಿ. ಮುರುಗನ್ ಸ್ವಾಮಿಯ ಕೈಯಲ್ಲಿ ಕಾಣುವ ವೇಲ್ ಎಂಬ ದೈವಿಕ ಬಲೆ, ಜ್ಞಾನ, ಧೈರ್ಯ ಮತ್ತು ದುಷ್ಟ ಶಕ್ತಿಗಳ ಮೇಲಿನ ವಿಜಯದ ಸಂಕೇತವನ್ನು ಸೂಚಿಸುತ್ತದೆ. ದೇವಾಲಯದ ಮುಖ್ಯ ಗುಹೆಯನ್ನು ತಲುಪಲು 272 ಬಣ್ಣದ ಮೆಟ್ಟಿಲುಗಳನ್ನು ಹತ್ತಿಬಿಟ್ಟು ಹೋಗಬೇಕಾಗತ್ತೆ. 2018ರಲ್ಲಿ ವಿವಿಧ ಬಣ್ಣಗಳಿಂದ ಅಲಂಕರಿಸಲಾಗಿದ್ದು ಈ ಮೆಟ್ಟಿಲುಗಳನ್ನು ಇದೊಂದು ವಿಶೇಷವಾಗಿ ಕಾಣುತ್ತೆ. ಇದೇ ಒಂದು ಪ್ರಮುಖ ಆಕರ್ಷಣೆ ಅಂತ ಅನ್ಸುತ್ತೆ. ಈ ಬಟು ಕೇವ್ಸ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ತುಂಬ ವಿಶೇಷ. ಮಧ್ಯಭಾಗದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ, ಅವರ ಎಡಭಾಗದಲ್ಲಿ ಶ್ರೀವಲ್ಲಿ ಅಮ್ಮನವರು ಮತ್ತು ಬಲಭಾಗದಲ್ಲಿ ಶ್ರೀ ದೇವಸೇನಿ ಅಮ್ಮನವರು ವಿರಾಜಮಾನರಾಗಿದ್ದಾರೆ. ವಲ್ಲಿ ದೇವಿಯು ಭಕ್ತಿ ಮತ್ತು ಪ್ರೀತಿಯ ಸಂಕೇತವಾಗಿದ್ದರೆ, ದೇವಸೇನಿ ದೇವಿಯು ಜ್ಞಾನ ಮತ್ತು ದೈವಿಕ ಶಕ್ತಿಯ ಪ್ರತೀಕವಾಗಿರುತ್ತಾರೆ. ಈ ಆವರಣದಲ್ಲಿ ಈಶ್ವರ, ಪಾರ್ವತಿ ಹಾಗೂ ಗಣೇಶ ದೇವಾಲಯಗಳನ್ನು ಕೂಡ ನಾವು ನೋಡಬಹುದು. ಇಲ್ಲಿ ತೈಪೂಸಂ ಎನ್ನುವಂತಹ ಹಬ್ಬ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ಮಾಹಿನಲ್ಲಿ ತುಂಬ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತೆ. ಲಕ್ಷಾಂತರ ಭಕ್ತರು ಭಗವಾನ್ ಮುರುಗನಿಗೆ ತಮ್ಮ ಭಕ್ತಿಯನ್ನು, ಕಾವಡಿಯನ್ನು ಹೊತ್ತು ಕಾಲ್ನಡಿಗೆಯಲ್ಲಿ ಬಂದು ವಿಶೇಷವಾದ ಒಂದು ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಗುಹೆಯ ಮೇಲ್ಭಾಗದಲ್ಲಿ ಪ್ರಕೃತಿಯಿಂದಲೇ ನಿರ್ಮಾಣವಾಗಿರುವಂತಹ ಈ ಒಂದು ದೊಡ್ಡ ತೆರೆ ಇದ್ದು, ಅಲ್ಲಿಂದ ಬರುವಂತಹ ಸೂರ್ಯನ ಕಿರಣಗಳು ದೇವಾಲಯದ ಒಳಭಾಗವನ್ನು ಅದ್ಭುತವಾಗಿ ಬೆಳಗಿಸುತ್ತದೆ. ಇದು ಪ್ರಕೃತಿಯ ವಿಶೇಷ. ಈ ಎಪಿಸೋಡ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತಾ ಇದ್ದೀನಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹೊಸ ವಿಷಯದೊಂದಿಗೆ ಮತ್ತೆ ಒಂದು 2ನೇ ಭಾಗಕ್ಕೆ ಬರ್ತೀನಿ. ಅಲ್ಲಿಯವರೆಗೆ ಜೈ ಶ್ರೀರಾಮ್.